ನಮಸ್ಕಾರ ಎವ್ರಿವನ್. ಬೆಳಗಿನ ಜಾವ 7:30. ಹೊಸ ಗಾಡೀಲಿ ಎಲ್ಲೂ ರೈಡ್ ಹೋಗಿರಲಿಲ್ಲ. ಫಸ್ಟ್ ಟೈಮ್ ಮೈಸೂರು ಸೈಡ್ ಹೋಗ್ತಾಯಿದ್ದೀನಿ ನಾನು ಮತ್ತು ನಮ್ಮ ಫ್ಯಾಕ್ಟ್ರಿ ಹುಡುಗ ರಾಜು. ಅವನು ಹೋಗೋಣ ಅಂತ ತುಂಬ ಹಿಂಸೆ ಮಾಡ್ತಾಯಿದ್ದ. ಹಾಗಾಗಿ ನಾವು ಹೊರಟು ಬೆಳಗಿನ ಜಾವ 7:30 ಆಗಿದೆ. ನೋಡಿ, ಫಾರೆಸ್ಟ್ ಒಳಗಡೆ ಎಲ್ಲ ವಾಕ್ ಮಾಡ್ತಿದ್ದಾರೆ. ತುಂಬ ಜನ ವಾಕ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಆದರೂ ಮಾರ್ನಿಂಗ್ ಟೈಮ್ ರೈಡ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ವೆದರಲ್ಲಿ. ಮತ್ತು ಗಾಡಿ ಪರ್ಫಾರ್ಮೆನ್ಸ್ ಅಂತೂ ಸೂಪರಾಗಿದೆ. ಬಟ್ ಸ್ಪೀಡಾಗಿ ಓಡಿಸೋಂಗಿಲ್ವಲ್ಲ, ಬೇಜಾರಾಗುತ್ತೆ ರೈಡ್ ಮಾಡೋಕ್ಕೆ. ಜಸ್ಟ್ ಇವಾಗಿನ ನಾವು ಬೆಂಗಳೂರು ಟು ಮೈಸೂರು ಹೈವೇ ಕನೆಕ್ಟ್ ಆಗಿದ್ದೀವಿ. ವ್ಯೂ ಅಂತೂ ಸೂಪರಾಗಿದೆ. ಸುತ್ತಲೂ ನೋಡೋಕ್ಕಂತೂ ಫ್ಯಾಂಟಾಸ್ಟಿಕ್. ರೈಡ್ ಎಂಜಾಯ್ ಮಾಡಿಕೊಂಡು ಜರ್ನಿ ಮಾಡ್ಬೋದು. ಸುತ್ತಲೂ ವ್ಯೂ ಏನೋ ಸೂಪರಾಗಿದೆ. ಬಟ್ ಏನಂದರೆ ಬ್ರೋ, ಗಾಡಿ ಓಡಿಸೋಕ್ಕೆ ಬೇಜಾರಾಗುತ್ತೆ. ಹೈವೇಲಿ ಹೋಗ್ತಾಯಿದ್ರೆ ಗಾಡಿ ಓಡ್ಸೋಕೆ ಸಕ್ಕತ್ತಾಗಿರೋದು. ಈ ಸರ್ವಿಸ್ ರೋಡಲ್ಲಲ್ವ, ಏನೊಂದು 2 ಕಿಲೋಮೀಟರ್ ಜರ್ನಿ ಮಾಡಿದ್ರೆ ಸಾಕು, ಎಲ್ಲ ಇಮಿಡಿಯೇಟ್ ಒಂದು ಹಂಪ್ಸು, ಡಿವೈಡರು, ಗಾಡಿ ರೈಡ್ ಮಾಡೋದಕ್ಕೆ ಬೇಜಾರಾಗ್ಬಿಡುತ್ತೆ ಒಂದೊಂದ್ಸಲ. ಬಟ್ ವ್ಯೂ ಅಂತೂ ಸೂಪರಾಗಿದೆ. ಸುತ್ತಲೂ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಎರಡೂ ಕಡೆ ವ್ಯೂ ಅಂತೂ ಸೂಪರಾಗಿದೆ. ಜರ್ನಿ ಮಾರ್ನಿಂಗ್ ಟೈಮ್ ಮಾಡೋಕ್ಕಂತೂ ಇನ್ನೂ ಫ್ಯಾಂಟಾಸ್ಟಿಕ್ ಆಗಿರುತ್ತೆ. ನಾವು ಹೊರಟಿರೋದು ಗೌಡಗೆರೆ ಹತ್ರ ಚಾಮುಂಡೇಶ್ವರಿ ಟೆಂಪಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ದೀವಿ. ಭೀಷ್ಮನ ಫಸ್ಟ್ ರೈಡು. ಫೈನಲಿ ಫ್ರೆಂಡ್ಸ್, ಹೈವೇಯಿಂದ ಟೆಂಪಲ್ ರೋಡಿಗೆ ಬಂದಿದ್ವಿ. ಗೌಡಗೆರೆಗೆ ರೀಚ್ ಆಗಿದ್ವಿ. ಆಲ್ಮೋಸ್ಟ್ ಸಂಡೇ, ತುಂಬ ಜನ ಜಾಸ್ತಿ ಇರ್ಬೋದು. ಬೈಕ್ ಪಾರ್ಕ್ ಮಾಡಾಗಿದೆ. ಇನ್ನು ತುಂಬ ಒಳಗಡೆ ಇದೆ ಟೆಂಪಲು. ಬಟ್ ಇಲ್ಲಿಂದಲೇ ಸ್ಟಾಪ್ ಮಾಡೋಕ್ಕೆ ಶುರು ಮಾಡ್ಬಿಡ್ತಾರೆ ಸಂಡೇ, ಟ್ರಾಫಿಕ್ ಆಗಿಬಿಡುತ್ತೆ ಅಂತ. ಮರದಡಿ ಭೀಷ್ಮ ತಣ್ಣಗಿದ್ದಾನೆ. ಬನ್ನಿ ಒಳಗಡೆ ಹೋಗೋಣ. ವಾತಾವರಣ ಸ್ವಲ್ಪ ತುಂಬ ಚೆನ್ನಾಗಿದೆ ಟ್ರೈನ್ಸಲ್ಲಿ. यही पहली बार आया मैं भी इधर। बहुत बार इधर आने के लिए सोचता था, आएगा 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 करके, नहीं आया फिर भी। और आए मत, उधर देखो पीछे, जूम करो। ಭಕ್ತಾದಿಗಳು ಸಾಧಿ ಸಾಧಲಿ ಇಲ್ಲಿಂದಲೇ ಹೋಗಿ ದೇವಿಯ ದರ್ಶನ ಮಾಡ್ಕೋಬೇಕು. ಸಲ ಗಾಜು ಮಳೆ ಕಟ್ಟೋದು, ಬೀಗ ಹಾಕೋದು, ದಾರ ಕಟ್ಟೋದು, ತಾಯ್ತ ಕಟ್ಟೋದು ಮಾಡಬಾರ್ದು. ತಮ್ಮ ತಮ್ಮ ಪಾದರಕ್ಷೆಗಳನ್ನ ಗೇಟ್ನ ಹೊರಭಾಗದಲ್ಲಿ ಪಾದರಕ್ಷೆ ಸ್ಟ್ಯಾಂಡ್ ಇದೆ, ಅಲ್ಲೇ ಬಿಟ್ಕೋಬೇಕು ಪಾದರಕ್ಷೆಗಳನ್ನ.
ನಿಮ್ಮ ಮಹಿಳೆಯರು ಮೈ ಮೇಲೆ ಹಾಕಿರುವಂತಹ ಚಿನ್ನ ಒಡವೆಗಳಿರ್ಬೋದು, ಮೊಬೈಲ್ಗಳು, ಪರ್ಸ್ಗಳು ಇತರ ಬೆಲೆ ಬಾಳುವ ಬಗ್ಗೆ ಭಾಗದ ವಿಗ್ರಹದ ಕೆಳಭಾಗದಲ್ಲಿ ನಮ್ಮ ಪರಂಪರೆ ಅನ್ನೋ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ 5 ವರ್ಷದಿಂದ 15 ವರ್ಷ ಮಕ್ಕಳಿಗೆ ಉಚಿತವಾಗಿ ನೋಡುವಂತ ಅವಕಾಶ. ತಿಂಡಿ ಪದಾರ್ಥಗಳಿಗೆ ಮ್ಯೂಸಿಯಂಗಳು ಪ್ರವೇಶ ಇಲ್ಲ. ಎಲ್ಲ ಕಡೆ ಸಿಸಿ ಕ್ಯಾಮೆರಾ ಕಣ್ಗಾವಲಿದೆ. ದೇವಸ್ಥಾನ ಹಿಂಬಾಗಿರುವಂತಹ ಅನ್ನದಾಸೋಹದಲ್ಲಿ ನಿರಂತರವಾಗಿ ಕ್ಷೇತ್ರವಂತ ಎಲ್ಲ ಭಕ್ತಾದಿಗಳಿಗೂ ಪ್ರತಿದಿನ ಅನ್ನಪ್ರಸಾದ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಅನ್ನಪ್ರಸಾದವನ್ನು ಯಾರು ವ್ಯರ್ಥ ಮಾಡಬಾರ್ದು. ಸ್ವಚ್ಛತೆ ಕಾಪಾಡಕ್ಕೆ ಎಲ್ಲ ಭಕ್ತಾದಿಗಳು ಸಹಕರಿಸಬೇಕು. ಜೊತೆಗೆ ತಮ್ಮ ವಾಹನಗಳನ್ನ ಪಾರ್ಕಿಂಗ್ ಸಲ್ಲಿಸಿಕೊಂಡು ಲಾಕ್ ಮಾಡಬೇಕು. ಸಂಡೇ ಆದ ಕಾರಣ ತುಂಬ ಜನ ಇದ್ದರು. ಆಲ್ಮೋಸ್ಟು ಕ್ರೌಡ್ ಇತ್ತು. ಹೆಸರೇನವ ಮದುವೆ ಕುಟುಂಬದವರು ಥಿಯೇಟ್ರಿಗೆ ಬಂದು 500 ರೂಪಾಯಿ ಕಾಣ್ತು ಬರ ಮೇಲೆ ಅವ್ರದ್ದು ಹುಟ್ಟಿದಬ್ಬ ಇವತ್ತು. ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ಸ್ವಾಗತಿಸ್ತಾ ಇದ್ದೀವಿ. ಒಳ್ಳೆಯದಾಗಲಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಪ್ರಸಾದ ನಮಗೂ ಕರೆಕ್ಟ್ ಟೈಮಿಗೆ ಸಿಕ್ತು. ಯಾವಾಗಲೂ ಇರುತ್ತಂತೆ. ನಮಗೂ ಕರೆಕ್ಟಾಗಿ ದೇವ್ರ ದರ್ಶನ ಮುಗಿದಕ್ಕೆ ಪ್ರಸಾದ ರೆಡಿಯಾಗಿತ್ತು. ಫೈನಲಿ ದರ್ಶನ ಎಲ್ಲ ಮುಗೀತು. ಬ್ಯಾಕ್ ಟು ಬೆಂಗಳೂರು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಏನೇ ಇದ್ರೂ ಕಮೆಂಟ್ ಹಾಕಿ. ನಿಮ್ಮ ಸಪೋರ್ಟ್ ಸದಾ ಇರಲಿ ಫ್ರೆಂಡ್ಸ್. ಓಕೆ.